ಕೆಲವೇ ತಿಂಗಳಿನಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಸ್ಫೋಟ ಆಗೋದಂತೂ ಫಿಕ್ಸ್ ಆಗಿಬಿಟ್ಟಿದೆ. ಒಂದು ರಾಷ್ಟ್ರೀಯ ಪಕ್ಷದೊಳಗೆ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ ಯಾರು ಊಹಿಸದ ಘಟನೆಗೆ ಸಾಕ್ಷಿಯಾಗಲಿದೆ ಇಡೀ ದೇಶ. ಆ ಧೀಮಂತ ನಾಯಕ ತನ್ನ ಸ್ಥಾನದಿಂದ ಕೆಳಗಿಳಿತಾರಂತೆ. ಸನ್ಯಾಸಿಯೊಬ್ಬ ಸ್ಥಾನವನ್ನ ಅಲಂಕರಿಸ್ತಾರಂತೆ. ವಿಶ್ವವಿಖ್ಯಾತ ಕರಗ ಮಹೋತ್ಸವದಲ್ಲಿ ಬ್ರಹ್ಮಾಂಡ ಭವಿಷ್ಯ. ಎಸ್, ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲಿದೆ. ಕೇಂದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್ ಆಗಿದೆ. ಸ್ಫೋಟ ಆಗೋದು ಫಿಕ್ಸ್. ಕೆಲವೇ ತಿಂಗಳಿನಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಯಾಗಲಿದೆ. ಒಂದು ರಾಷ್ಟ್ರೀಯ ಪಕ್ಷದೊಳಗೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾರು ಊಹಿಸದ ಘಟನೆ ಆ ಒಂದು ಪಕ್ಷದಲ್ಲಿ ನಡೆಯುತ್ತೆ. ಯಾರು ಊಹಿಸದ ಘಟನೆಗೆ ಸಾಕ್ಷಿಯಾಗಲಿದೆ ನಮ್ಮ ಭಾರತ ದೇಶ. ಆ ಧೀಮಂತ ನಾಯಕ ತನ್ನ ಸ್ಥಾನದಿಂದ ಕೆಳಗಿಳಿತಾನೆ. ಸನ್ಯಾಸಿಯೊಬ್ಬ ಆ ಸ್ಥಾನವನ್ನ ಅಲಂಕರಿಸ್ತಾನೆ. ವಿಶ್ವವಿಖ್ಯಾತ ಕರಗ ಮಹೋತ್ಸವದಲ್ಲಿ ಬ್ರಹ್ಮಾಂಡ ಭವಿಷ್ಯ. ಎಸ್, ಪ್ರಧಾನಮಂತ್ರಿ ಸ್ಥಾನಕ್ಕೆ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರಂತೆ. 11 ವರ್ಷಗಳ ಪ್ರಧಾನ ಹುದ್ದೆಯನ್ನ ಬಿಟ್ಟುಕೊಡ್ತಾರಂತೆ. ಬೆಂಗಳೂರಿನಲ್ಲಿ ಬ್ರಹ್ಮಾಂಡ ಗುರೂಜಿ ಸ್ಫೋಟಕ ಭವಿಷ್ಯ. ಕರಗ ಮಹೋತ್ಸವದಲ್ಲಿ ಮೋದಿ ರಾಜೀನಾಮೆಯ ಮಾತು. ಮುಂದಿನ 1.5 ವರ್ಷದಲ್ಲಿ ರಿಸೈನ್ ಮಾಡಲಿದ್ದಾರಂತೆ. ವೈರಾಗ್ಯ ಬಂದ ಮೇಲೆ ರಾಜೀನಾಮೆ ಕೊಡುವುದು ಸಹಜ, ಸ್ಥಾನ ಬಿಟ್ಟು ಹೋಗುವುದು ಸಹಜ ಅಂತ ಹೇಳಿ ಬ್ರಹ್ಮಾಂಡ ಗುರೂಜಿ ಭವಿಷ್ಯವನ್ನ ನೋಡ್ತಿದ್ದಾರೆ. ಎಸ್, ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಸೃಷ್ಟಿಯಾಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಯಾರು ಊಹೆ ಮಾಡದಂತಹ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರಂತೆ. 11 ವರ್ಷಗಳ ಪ್ರಧಾನ ಹುದ್ದೆಯನ್ನ ಬಿಟ್ಟು ಹೋಗ್ತಾರಂತೆ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿ ಬ್ರಹ್ಮಾಂಡ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಬ್ರಹ್ಮಾಂಡ ಗುರೂಜಿ. ಈ ವಿಚಾರ ಎಲ್ರಿಗೂ ಕೂಡ ಬ್ರಹ್ಮಾಂಡ ಗುರೂಜಿ ಅವರು ಭವಿಷ್ಯವನ್ನ ನುಡಿತಾರೆ ಎನ್ನುವಂತಹ ವಿಚಾರ ಗೊತ್ತೇ ಇದೆ. ಬ್ರಹ್ಮಾಂಡ ಗುರೂಜಿ ಬಿಗ್ ಬಾಸ್ ಕೂಡ ಹೋಗಿದ್ರು, ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಕರಗ ಮಹೋತ್ಸವದಲ್ಲಿ ಮೋದಿ ರಾಜೀನಾಮೆಯ ಮಾತನ್ನ ಆಡಿದ್ದಂತಹ ಬ್ರಹ್ಮಾಂಡ ಗುರೂಜಿ ಮುಂದಿನ 1.5 ವರ್ಷದಲ್ಲಿ ರಿಸೈನ್ ಮಾಡಲಿದ್ದಾರೆ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ವೈರಾಗ್ಯ ಬಂದ ಮೇಲೆ ರಾಜೀನಾಮೆ ಕೊಡುವುದು ಸಹಜವೇ ಅಲ್ವಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ಥಾನವನ್ನ ಬಿಟ್ಟು ಹೋಗುವುದು ಸಹಜ, ವೈರಾಗ್ಯ ಬಂದ ಮೇಲೆ ಸ್ಥಾನವನ್ನ ಬಿಟ್ಟು ಹೋಗೋದು ಸಹಜ ಅಂತ ಹೇಳಿ ಬ್ರಹ್ಮಾಂಡ ಗುರೂಜಿ ಹೇಳಿದ್ದಾರೆ. ಎಸ್, ಕರಗ ಮಹೋತ್ಸವದಲ್ಲಿ ಮಾತನಾಡಿದ್ದಾರೆ ಬ್ರಹ್ಮಾಂಡ ಗುರೂಜಿ. ಮೋದಿ ಪ್ರಧಾನಮಂತ್ರಿ ಹುದ್ದೆಯನ್ನ ಬಿಡುತ್ತಾರೆ. ಸನ್ಯಾಸಿಯೊಬ್ಬರು ಆ ಒಂದು ಸ್ಥಾನವನ್ನ ಅಲಂಕರಿಸುತ್ತಾರೆ ಎನ್ನುವಂತಹ ಮಾತನ್ನ ಬ್ರಹ್ಮಾಂಡ ಗುರೂಜಿ ಹೇಳಿದ್ದಾರೆ. ಹಾಗಾದ್ರೆ ಆ ಸನ್ಯಾಸಿ ಯಾವ ಕಾರಣದಿಂದ ಮೋದಿ ಆ ಒಂದು ಸ್ಥಾನವನ್ನ ಪ್ರಧಾನಮಂತ್ರಿ ಸ್ಥಾನವನ್ನ ಬಿಡ್ತಾರೆ? ಅವರ ಹೇಳಿದ್ದೇನು? ಯಾರು? ಬ್ರಹ್ಮಾಂಡ ಗುರೂಜಿ ಹೇಳಿದ್ದೇನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾಗಿದ್ರೆ ಮೋದಿ ಬಳಿಕ PM ಆಗಲಿದ್ದಾರೆ. ಯಾರು ಗೊತ್ತಾ? ಅವರು ಸನ್ಯಾಸಿಯೊಬ್ಬರು ದೇಶದ ಪ್ರಧಾನ ಸ್ಥಾನವನ್ನ ಏರಲಿದ್ದಾರೆ. ಸನ್ಯಾಸತ್ವ ತೆಗೆದುಕೊಂಡವರು ದೇಶವನ್ನ ಮುನ್ನಡೆಸ್ತಾರಂತೆ. ಪರೋಕ್ಷವಾಗಿ ಯೋಗಿ ಆದಿತ್ಯನಾಥ್ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಮೋದಿ ಬಳಿಕ ಉತ್ತರ ಪ್ರದೇಶ CM ಪ್ರಧಾನಿ ಆಗ್ತಾರಂತೆ. ಆದಿತ್ಯನಾಥ್ PM ಆಗೋದಾಗಿ ಪರೋಕ್ಷವಾಗಿ ಭವಿಷ್ಯವನ್ನ ನುಡಿದಂತಹ ಗುರೂಜಿ. ಎಸ್, ಇಂಡೈರೆಕ್ಟ್ ಆಗಿ ಸನ್ಯಾಸಿ ಒಬ್ಬರು ಈ ಒಂದು ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಕಾಲಿಡಲಿದ್ದಾರೆ ಎನ್ನುವಂತಹ ಮಾತನ್ನ ಬ್ರಹ್ಮಾಂಡ ಗುರೂಜಿ ಅವರು ಹೇಳಿದ್ದಾರೆ. ಮೋದಿಯ ನಂತರ ಇಂಡೈರೆಕ್ಟ್ ಆಗಿ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಸನ್ಯಾಸತ್ವವನ್ನ ತೆಗೆದುಕೊಂಡವರು ದೇಶವನ್ನ ಮುನ್ನಡೆಸುತ್ತಾರೆ ಎನ್ನುವಂತಹ ಮಾತನಾಡಿದ್ದಾರೆ. ಮೋದಿ ಬಳಿಕ ಉತ್ತರ ಪ್ರದೇಶದ CM ಆದಿತ್ಯನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವಂತಹ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಬ್ರಹ್ಮಾಂಡ ಗುರೂಜಿ ಮಾತನಾಡಿದ್ದಾರೆ. ಹೌದು, ಬ್ರಹ್ಮಾಂಡ ಗುರೂಜಿ ಸಹ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿದ್ರು, ಕರಗಕ್ಕೆ ಆಗಮಿಸಿದ್ರು. ಆಗ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಏನು ಅಂತಂದ್ರೆ,
ಈ ವರ್ಷ ಯೋಗ ಗುರುಗಳು ಅಂದರೆ ಈ ವಿಚಾರವಾಗಿ ಧಾರ್ಮಿಕವಾಗಿ ಅವರು ಮಾತನಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ. ಅವರ ಬದಲಿಗೆ ಯೋಗಿ ಆದಿತ್ಯನಾಥ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಡೈರೆಕ್ಟ್ ಆಗಿ ಏನು ಹೇಳಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಈ ಒಂದು ಹುದ್ದೆಯನ್ನ ಅಲಂಕರಿಸ್ತಾರೆ ಎನ್ನುವಂಥದ್ದು ಬ್ರಹ್ಮಾಂಡ ಗುರೂಜಿಯವರ ಮಾತು. ಭವಿಷ್ಯ ಅನ್ನೋದು ಹೆಂಗಿರುತ್ತೆ ಅಂದರೆ 50-50 ಇರುತ್ತೆ. ಯಾರೂ ಅದನ್ನ ನಂಬಬೇಕು ಅಂತ ಏನಿಲ್ಲ. ಆದರೂ ಆಗಬಹುದು, ಆಗದೇನೆ ಹೋಗಬಹುದು. ಮೋದಿಯವರು ರಾಜೀನಾಮೆ ಕೊಟ್ಟರೂ ಕೊಡಬಹುದು, ಕೊಡದೇನೆ ಹೋಗಬಹುದು. ಈ ಭವಿಷ್ಯ ನುಡಿಯೋದು ಅಂತಂದ್ರೆ ಹಂಗೆ, ಅದು 50-50 ಇರುತ್ತದು. ಈ ಸ್ಟ್ರಾಂಗ್ ಆಗಿ ಹಿಂಗೆ ಆಗುತ್ತೆ ಅನ್ನೋದಿಲ್ಲ ಅದು. ಆದರೂ ಆಗಬಹುದು. ಯೋಗಿ ಆದಿತ್ಯನಾಥ್ ಅವರ ಜಾತಕದಲ್ಲಿ ಪ್ರಧಾನಮಂತ್ರಿ ಆಗುವಂತಹ ಅದೃಷ್ಟ 1% ಆದರೂ ಬಂದಿರುತ್ತೆ. ಆ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಸೊ ಕಾದು ನೋಡಬೇಕಾಗಿದೆ. ಇವರ ಭವಿಷ್ಯ ನಿಜವಾಗಿಯೂ ಭವಿಷ್ಯವಾಗಿ ಉಳಿಯುತ್ತಾ ಅಥವಾ ಭವಿಷ್ಯ ನಿಜವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದಿತ್ಯನಾಥ್ PM ಆಗೋದು ಪರೋಕ್ಷವಾಗಿ ಗುರೂಜಿ ಅವರು ನುಡಿದಿದ್ದಾರೆ. ಈ ಕಾದು ನೋಡಬೇಕಾಗಿದೆ. ಎಲ್ಲರೂ ಕೂಡ ಹಾಗೆ ಹೇಳ್ತಾ ಇದ್ದಾರೆ. ಮೋದಿ ಏನಾದರೂ ಆ ಒಂದು ಸೀಟಿನಿಂದ ಇಳಿದ್ರು ಅಂತಂದ್ರೆ ಮೋದಿ ಸೀಟಿಗೆ ಯೋಗಿ ಆದಿತ್ಯನಾಥ್ ಅವರೇ ಬರ್ತಾರೆ ಎನ್ನುವಂಥದ್ದು. ಇನ್ನೇನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾಕಂತಂದರೆ ಮೋದಿ ಅನ್ನುವಂಥದ್ದು BJPಗರಿಗೆ ಅದೊಂಥರ ಬ್ರ್ಯಾಂಡ್ ಇದ್ದಂಗೆ. ಮೋದಿ ಅನ್ನೋದು BJPಗರಿಗೆ ಬ್ರ್ಯಾಂಡ್ ಇದ್ದಂಗೆ. ಯಾವ ವಿಚಾರ ಆದರೂ ಬಂತು, ಅವರು ಪಕ್ಷಕ್ಕಾಗಿರ್ಬೋದು, ಚುನಾವಣೆ ವಿಚಾರವಾಗಿರ್ಬೋದು, ಮೋದಿ ಎನ್ನುವಂತಹ ಹೆಸರನ್ನು ಮುನ್ನೆಲೆಗೆ ತಂದೇ ತರ್ತಾರೆ. ಈಗ ಬ್ರಹ್ಮಾಂಡ ಗುರೂಜಿ ಹೇಳಿರೋ ಥರ ಮೋದಿ ಅವರು PM ಸ್ಥಾನದಿಂದ ಅಂದರೆ ಪ್ರಧಾನಮಂತ್ರಿಯಿಂದ ಇಳಿದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಕೂರಬಹುದು, ಅಥವಾ ಬೇರೆಯವ್ರು ಬೇಕಾದರೂ ಕೂರಬಹುದು. ನಾನು ಹೇಳಿದ್ನಲ್ಲ, ಭವಿಷ್ಯ ಅಷ್ಟೇ, 50-50 ಇರುತ್ತೆ. ಅದೇನಾಗುತ್ತೆ ಅನ್ನೋದು ಮುಂದೆ ಭವಿಷ್ಯ ಬಂದ ಮೇಲೆ ಗೊತ್ತಾಗುತ್ತೆ. ಮುಂದೆ ಕಾದು ನೋಡಬೇಕಾಗಿದೆ. ಸನ್ಯಾಸಿಯೊಬ್ಬರು ದೇಶದ ಪ್ರಧಾನ ಸ್ಥಾನಕ್ಕೆ ಏರಲಿದ್ದಾರೆ ಎನ್ನುವಂತಹ ವಿಚಾರವನ್ನ ಬ್ರಹ್ಮಾಂಡ ಗುರೂಜಿ ಅವರು ಮಾತನಾಡಿದ್ದಾರೆ. ಸನ್ಯಾಸಿಯೊಬ್ಬರು ಈ ಒಂದು ಸ್ಥಾನವನ್ನ ಏರಲಿದ್ದಾರೆ ಎನ್ನುವಂತಹ ವಿಚಾರವನ್ನ ಬ್ರಹ್ಮಾಂಡ ಗುರೂಜಿ ಅವರು ಮಾತನಾಡಿದ್ದಾರೆ. ಮೋದಿ ಬಿಟ್ರೆ ಯೋಗಿ, ಈ ಚರ್ಚೆಗಳು ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ಅವರು ಇವತ್ತು ಹೇಳಿದ್ರು ನಿನ್ನೆ ಹೇಳಿದ್ರು ಅನ್ನೋದಲ್ಲ, ಈ ಒಂದು ಚರ್ಚೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಏನು, ಯೋಗಿ ಆದಿತ್ಯನಾಥ್ ಅವರೇ ಮೋದಿಯವರ ಬಿಟ್ರೆ ಪ್ರಧಾನಿ ಆಗಬೇಕು ಎನ್ನುವಂಥದ್ದು. ಇನ್ನು ಬೆಂಗಳೂರು ಕರಗ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ಕರಗದಲ್ಲಿ ಇವರು ಭವಿಷ್ಯವನ್ನ ನೋಡ್ತಿದ್ದಾರೆ. ಕರಗ ಅತ್ಯುತ್ತಮವಾಗಿ ನೆರವೇರಿತು. ಯಾವುದೇ ಅಡ್ಡಿ ಆತಂಕವಿಲ್ಲದೆ ಬೆಂಗಳೂರು ಕರಗ ನೆರವೇರಿತು. ಧರ್ಮರಾಯನ ದೇವಸ್ಥಾನದಲ್ಲಿ ನಡೆದಂತಹ ಕರಗ ಮಹೋತ್ಸವ, ಆ ಒಂದು ಮಹೋತ್ಸವಕ್ಕೆ ಆಗಮಿಸಿದಂತಹ ಗುರೂಜಿ ಈ ಭವಿಷ್ಯವನ್ನ ನೋಡ್ತಿದ್ದಾರೆ. ಆ ಭವಿಷ್ಯ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆದಿತ್ಯನಾಥ್ ಅವರು MP ಆಗ್ತಾರೆ ಎನ್ನುವಂಥದ್ದು ಅವರ ಮಾತಾಗಿತ್ತು. ಹಂಗಾರೆ ಮೋದಿ ಬಳಿಕ PM ಆಗಲಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಸನ್ಯಾಸಿಯೊಬ್ಬರು ಪ್ರಧಾನಮಂತ್ರಿ ಸ್ಥಾನವನ್ನ ಏರಲಿದ್ದಾರೆ ಎನ್ನುವಂತಹ ಭವಿಷ್ಯಗಳನ್ನ ಆ ಒಂದು ಸಂದರ್ಭದಲ್ಲಿ ಬೆಂಗಳೂರು ಕರಗ ಏನಿತ್ತಲ್ವ, ಆ ಒಂದು ಸಂದರ್ಭದಲ್ಲಿ ಬ್ರಹ್ಮಾಂಡ ಗುರೂಜಿ ಅವರು ಹೇಳಿದ್ದು ಆಲ್ಮೋಸ್ಟ್ ಆಲ್ ನಿಜ ಆಗುತ್ತೆ. ಇನ್ನು ಆಲ್ಮೋಸ್ಟ್ ಆಲು ದೇವರಿಗೆ ಬಿಟ್ಟಿದ್ದು. ಈಗ ನೋಡಬೇಕು ಯಾರು ಈ ಒಂದು ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಮೋದಿ ಅವರೇ ಮುಂದುವರಿತಾರೋ ಅಥವಾ ಇಲ್ಲವಾ ಎನ್ನುವಂಥದ್ದು.